ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಾನ್ವಿ. ಮತ್ತೊಂದು ಕಥೆಗೆ ಸ್ವಾಗತ. ದಾಂಪತ್ಯ ಅನ್ನೋದು ಒಂದು ಸುಂದರವಾದ ಪಯಣ. ಆದ್ರೆ ಈ ಪಯಣದಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ಮಾತುಗಳು, ಮೌನಗಳು ದೊಡ್ಡ ಕಮರಿಯನ್ನೇ ಸೃಷ್ಟಿ ಮಾಡ್ಬಿಡ್ತವೆ. ಇವತ್ತಿನ ವಿಷಯ ತುಂಬಾನೇ ಸೂಕ್ಷ್ಮವಾದದ್ದು. ಗಂಡ ಹೆಂಡತಿಯ ನಡುವೆ ಇರುವ ಸಲಿಗೆ, ಪ್ರೀತಿ ಮತ್ತು ಸಾಮೀಪ್ಯದ ವಿಚಾರಕ್ಕೆ ಬಂದಾಗ, ಯಾವಾಗ್ಲಾದ್ರೂ ಹೆಂಡತಿ ಈಗ ಬೇಡ, ನನಗೆ ಮೂಡಿಲ್ಲ ಅಥವಾ ನನಗೆ ಸುಸ್ತಾಗ್ತಿದೆ ಅಂತ ಹೇಳಿದಾಗ ಆ ಕ್ಷಣ ಗಂಡನ ಮನಸ್ಸಿನಲ್ಲಿ ಏನಾಗುತ್ತೆ? ಆ ಒಂದು ಬೇಡ ಅನ್ನೋ ಪದ ಕೇವಲ ಆ ರಾತ್ರಿಗೆ ಸೀಮಿತವಾಗಿರುತ್ತಾ ಅಥವಾ ಅದು ಅವರ ಮನಸ್ಸುಗಳ ನಡುವೆ ಒಂದು ಗೋಡೆಯನ್ನ ಕಟ್ಟುತ್ತಾ? ಬನ್ನಿ, ರವಿ ಮತ್ತು ಕಾವ್ಯ ಅವರ ಕಥೆಯ ಮೂಲಕ ಇದನ್ನರ್ಥ ಮಾಡ್ಕೊಳ್ಳೋಣ. ರವಿ ಮತ್ತು ಕಾವ್ಯ ಮದುವೆಯಾಗಿ 5 ವರ್ಷಗಳಾಗಿತ್ತು. ಹೊರಗಿನಿಂದ ನೋಡುವವರಿಗೆ ಅವರೊಂದು ಆದರ್ಶ ದಂಪತಿ. ರವಿ ಆಫೀಸ್ ಕೆಲಸದಲ್ಲಿ ಬ್ಯುಸಿ, ಕಾವ್ಯ ಕೂಡ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ಲು. ಆರಂಭದ ದಿನಗಳಲ್ಲಿ ಅವರ ನಡುವೆ ಇದ್ದ ಆಕರ್ಷಣೆ, ಮಾತುಕತೆ ಎಲ್ಲವೂ ಅದ್ಭುತವಾಗಿತ್ತು. ಆದ್ರೆ ದಿನ ಕಳೆದಂತೆ, ಜವಾಬ್ದಾರಿಗಳು ಹೆಚ್ಚಾದಂತೆ ಅವರ ನಡುವಿನ ಸಂಭಾಷಣೆ ಕೇವಲ ಅಡುಗೆ ಆಯ್ತಾ, ಕರೆಂಟ್ ಬಿಲ್ ಕಟ್ಟಿದ್ರಾ, ಮಕ್ಕಳ ಸ್ಕೂಲ್ ಫೀಸ್ ಆಯ್ತಾ ಅನ್ನೋದಕ್ಕೆ ಸೀಮಿತವಾಯಿತು. ಒಂದು ದಿನ ರಾತ್ರಿ ಎಂದಿನಂತೆ ರವಿ ಆಫೀಸಿನಿಂದ ಬಂದು ಊಟ ಮುಗಿಸಿ ಬೆಡ್ರೂಮ್ಗೆ ಹೋದ. ಅವನ ಮನಸ್ಸಿನಲ್ಲಿ ಅಂದು ಹೆಂಡತಿಯ ಜೊತೆ ಪ್ರೀತಿಯಿಂದ ಸಮಯ ಕಳಿಬೇಕು, ಅವಳ ಹತ್ರ ಇರಬೇಕು ಅನ್ನೋ ಆಸೆಯಿತ್ತು. ಕಾವ್ಯ ಅಡುಗೆ ಮನೆ ಕೆಲಸ ಮುಗಿಸಿ ಸುಸ್ತಾಗಿ ಬಂದು ಮಲಗಿದ್ಲು. ರವಿ ಮೆಲ್ಲನೆ ಅವಳ ಹತ್ತಿರ ಸರಿದು ಅವಳ ಹೆಗಲ ಮೇಲೆ ಕೈಯಿಟ್ಟ. ಅವಳ ಸಾಮೀಪ್ಯವನ್ನ ಬಯಸಿದ. ಆದ್ರೆ ಕಾವ್ಯವಿನ ಪ್ರತಿಕ್ರಿಯೆ ರವಿ ನಿರೀಕ್ಷಿಸಿದ ಹಾಗಿರ್ಲಿಲ್ಲ. ಕಾವ್ಯ ರವಿಯ ಕೈಯನ್ನು ಪಕ್ಕಕ್ಕೆ ಸರಿಸಿ, ಪ್ಲೀಸ್ ರವಿ, ಇವತ್ ಬೇಡ, ನನಗೆ ತುಂಬಾ ಸುಸ್ತಾಗ್ತಿದೆ, ಬೆಳಗ್ಗೆ ಬೇಗ ಏಳಬೇಕು ಅಂತ ಹೇಳಿ ಮುಖ ತಿರುಗಿಸಿ ಮಲಗ್ಬಿಟ್ಲು. ಆ ಕ್ಷಣ ಆ ಕತ್ತಲ ಕೋಣೆಯಲ್ಲಿ ರವಿಗೆ ಏನೋ ಒಡೆದು ಹೋದ ಶಬ್ದ ಕೇಳಿಸಿತು. ಅದು ಅವನ ಈಗೋ ಆಗಿರಬಹುದು ಅಥವಾ ಅವನ ನಿರೀಕ್ಷೆಯಾಗಿರಬಹುದು. ಕಾವ್ಯ ಹೇಳಿದ್ದು ಕೇವಲ ದೈಹಿಕ ಸುಸ್ತು ಬಗ್ಗೆ, ಆದ್ರೆ ರವಿ ಅದನ್ನ ತೆಗೆದುಕೊಂಡಿದ್ದು. ರವಿ ಅಲ್ಲಿಂದ ಎದ್ದು ಪಕ್ಕಕ್ಕೆ ಸರಿದು ಮಲಗ್ದ. ಆದ್ರೆ ಅವನ ಕಣ್ಣಿಗೆ ನಿದ್ದೆ ಬರಲಿಲ್ಲ. ಅವನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು. ಯಾಕ್ ಹೀಗೆ? ನಾನವಳಿಗೆ ಇಷ್ಟ ಇಲ್ವಾ? ಅಥವಾ ಅವಳಿಗೆ ನನ್ಮೇಲೆ ಪ್ರೀತಿ ಕಡಿಮೆಯಾಗಿದ್ಯಾ? ಮೊದಲೆಲ್ಲ ಹೀಗಿರ್ಲಿಲ್ಲಲ್ವಾ? ಹೀಗೆ ಯೋಚಿಸುತ್ತಾ ಅವನ ಮನಸ್ಸು ಕಾವ್ಯವಿನ ಮೇಲೆ ಕೋಪಗೊಳ್ಳಲು ಶುರುಮಾಡಿತು. ಆ ರಾತ್ರಿ ಆ ಇಬ್ಬರ ನಡುವೆ ಇದ್ದದ್ದು ಕೇವಲ ಒಂದೇ ಅಡಿ ಅಂತರ, ಆದ್ರೆ ಮನಸ್ಸುಗಳ ನಡುವೆ ಮೈಲಿಗಟ್ಟಲೆ ದೂರ ಸೃಷ್ಟಿಯಾಗಿತ್ತು. ಮಾರನೇ ದಿನ ಬೆಳಗ್ಗೆ ಎದ್ದಾಗ ವಾತಾವರಣ ಭಾರವಾಗಿತ್ತು. ರವಿ ಕಾವ್ಯವಿನ ಮುಖ ನೋಡದೆ ಕಾಫಿ ಕುಡಿದು ಆಫೀಸಿಗೆ ಹೋದ. ಕಾವ್ಯಗೆ ರವಿಯ ಬದಲಾವಣೆ ಅರ್ಥವಾಯಿತು. ಆದ್ರೆ ಅವಳಿಗೂ ತನ್ನದೇ ಆದ ಸಮಸ್ಯೆಗಳಿದ್ದವು. ಆಫೀಸಿನ ಒತ್ತಡ, ಮನೆಯ ಕೆಲಸ, ಹಾರ್ಮೋನುಗಳ ಬದಲಾವಣೆ, ಮಾನಸಿಕ ಒತ್ತಡ ಇವೆಲ್ಲವೂ ಅವಳನ್ನು ಕುಗ್ಗಿಸಿತು. ಅವಳಿಗೆ ಬೇಕಿದ್ದು ರವಿಯಿಂದ ದೈಹಿಕ ಸಾಮೀಪ್ಯ ಅಲ್ಲ, ಬದಲಾಗಿ ಪರ್ವಾಗಿಲ್ಲ, ನೀನು ರೆಸ್ಟ್ ತಗೋ ಎನ್ನುವ ಒಂದು ಸಾಂತ್ವನದ ಮಾತು. ಆದ್ರೆ ರವಿ ಅದನ್ನರ್ಥ ಮಾಡ್ಕೊಳ್ಳಿಲ್ಲ. ದಿನಗಳು ಉರುಳಿದವು. ಆ ಒಂದು ಬೇಡ ಎನ್ನುವ ಪದ ಈಗ ಅವರ ಮನೆಯಲ್ಲಿ ಒಂದು ಮೌನ ಯುದ್ಧವನ್ನೇ ಘೋಷಿಸಿತು. ರವಿ ಮನೆಗೆ ಬರುವುದು ತಡವಾಯಿತು. ಕಾವ್ಯ ಕೂಡ ರವಿಯ ಜೊತೆ ಮಾತಾಡುವುದನ್ನ ಕಡಿಮೆ ಮಾಡಿದ್ಲು. ಗಂಡನಿಗೆ ನನ್ನ ಹೆಂಡತಿಗೆ ನನ್ನ ಅವಶ್ಯಕತೆಯಿಲ್ಲ ಎಂಬ ಭಾವನೆ, ಹೆಂಡತಿಗೆ ನನ್ನ ಗಂಡನಿಗೆ ನನ್ನ ಕಷ್ಟ ಅರ್ಥವಾಗಲ್ಲ, ಅವರಿಗೆ ಕೇವಲ ದೈಹಿಕ ಸುಖ ಬೇಕು ಎಂಬ ತಪ್ಪು ಕಲ್ಪನೆ. ಈ ತಪ್ಪು ಕಲ್ಪನೆಗಳು ದಾಂಪತ್ಯದಲ್ಲಿ ಎಂತಹ ವಿಷಬೀಜ ಬಿಟ್ಟುತ್ತವೆ ಅಂದ್ರೆ ಅಲ್ಲಿ ಪ್ರೀತಿ ಉಸಿರುಗಟ್ಟಿ ಸಾಯುತ್ತೆ. ಒಂದು ಭಾನುವಾರ ರವಿ ಸುಮ್ಮನೆ ಬಾಲ್ಕನಿಯಲ್ಲಿ ಕೂತಿದ್ದ. ಆಗ ಸುರೇಶ್ ಫ್ರೆಂಡ್ ಫೋನ್ ಮಾಡಿದ. ಮಾತುಕತೆ ಮಧ್ಯೆ ರವಿ ತನ್ನ ಬೇಸರವನ್ನ ತೋಡಿಕೊಂಡ. ಆಗ ಸುರೇಶ್ ಹೇಳಿದ ಒಂದು ಮಾತು ರವಿಯ ಕಣ್ತೆರೆಸಿತು. ನೋಡು ರವಿ, ಹೆಣ್ಣಿನ ಬೇಡ ಅನ್ನೋದ್ರ ಹಿಂದೆ ನೂರಾರು ಅರ್ಥಗಳಿರುತ್ತವೆ. ಗಂಡಸರಿಗೆ ದೈಹಿಕ ಸಾಮೀಪ್ಯದ ಮೂಲಕ ಪ್ರೀತಿ ಸಿಗುತ್ತೆ, ರಿಲ್ಯಾಕ್ಸ್ ಆಗ್ತಾರೆ. ಆದ್ರೆ ಹೆಣ್ಣಿಗೆ ಮಾನಸಿಕವಾಗಿ ರಿಲ್ಯಾಕ್ಸ್ ಆದಾಗ, ಎಮೋಷನಲ್ ಆಗಿ ಕನೆಕ್ಟ್ ಆದಾಗ ಮಾತ್ರ ದೈಹಿಕ ಸಾಮೀಪ್ಯ ಬೇಕು ಅನ್ಸುತ್ತೆ. ಅವಳ ಮನಸ್ಸು ತುಂಬಿ ಹೋದಾಗ ದೇಹ ಸ್ಪಂದಿಸಲ್ಲ ಕಣೋ. ಆ ಮಾತು ರವಿಯ ತಲೆಯಲ್ಲಿ ಗುಯಿಂಗುಟ್ಟಿತು. ಅವನು ರೂಮಿಗೆ ಹೋದಾಗ ಕಾವ್ಯ ಮಲಗಿದ್ದು. ಅವಳ ಮುಖದಲ್ಲಿ ಸುಸ್ತು ಎದ್ದು ಕಾಣಿಸ್ತಿತ್ತು. ರವಿ ಅವಳ ಪಕ್ಕ ಕುಳಿತ. ಈ ಬಾರಿ ಅವನು ಅವಳನ್ನ ಮುಟ್ಟಲು ಹೋಗಲಿಲ್ಲ. ಬದಲಾಗಿ ಅವಳ ತಲೆ ಸವರಿ, ಕಾವ್ಯ, ಸಾರಿ, ನಾನು ನಿನ್ನ ಕಷ್ಟ ಅರ್ಥ ಮಾಡ್ಕೊಳ್ಳದೆ ನನ್ನದೇ ಬೇಸರದಲ್ಲಿ ಮುಳುಗಿದ್ದೆ. ನಿನಗೆ ವಿಶ್ರಾಂತಿ ಬೇಕು, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ. ಆ ಒಂದು ಮಾತಿಗೆ ಕಾವ್ಯವಿನ ಕಣ್ಣಲ್ಲಿ ನೀರು ಬಂತು. ಅವಳು ಎದ್ದು ಕುಳಿತು ರವಿಯನ್ನ ತಬ್ಬಿಕೊಂಡ್ಲು. ಅವತ್ತು ಅವಳು ಹೇಳಿದ್ದು, ರವಿ, ನನಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆಯಾಗಿಲ್ಲ, ಆದ್ರೆ ಆಫೀಸಿನ ಕೆಲಸ, ಮನೆಯ ಜವಾಬ್ದಾರಿ ಇವೆಲ್ಲದರ ಮಧ್ಯೆ ನನಗೆ ನಾನೇ ಕಳೆದು ಹೋದ ಹಾಗೆ ಅನಿಸುತ್ತೆ. ದಿನವಿಡೀ ಎಲ್ಲರ ಸೇವೆ ಮಾಡಿ ರಾತ್ರಿಯಾದಾಗ ನನಗೆ ನನ್ನ ದೇಹನೇ ಬೇಡ ಅನಿಸುವಷ್ಟು ಸುಸ್ತಾಗಿರುತ್ತೆ. ಆ ಸಮಯದಲ್ಲಿ ನನಗೆ ನಿಮ್ಮ ಅಪ್ಪಿಗೆ ಬೇಕು.
ಆದ್ರೆ ಅದು ನನ್ನನ್ನ ಸಮಾಧಾನಪಡಿಸೋದಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅಂತ ಅನಿಸುತ್ತೆ. ಅವತ್ತು ರವಿಗೆ ಅರ್ಥವಾಯಿತು, ಹೆಂಡತಿ ಬೇಡ ಅಂದಾಗ ಅದು ಗಂಡನ ಪೌರುಷಕ್ಕಾಗಲಿ ಅಥವಾ ಅವನ ಮೇಲಿನ ಪ್ರೀತಿಗಾಗಲಿ ಹೇಳಿದ ಮಾತಲ್ಲ, ಅದು ಅವಳ ದೇಹ ಮತ್ತು ಮನಸ್ಸು ಕೇಳುತ್ತಿರುವ ವಿಶ್ರಾಂತಿಯ ಕೂಗು. ದಾಂಪತ್ಯದಲ್ಲಿ ಅಂತರ ಮೂಡುವುದು ಆಕೆ ಬೇಡ ಅಂದಾಗಲ್ಲ, ಆ ಬೇಡ ಎನ್ನುವ ಪದದ ಹಿಂದೆ ಇರುವ ಕಾರಣವನ್ನ ಗಂಡ ಹುಡುಕದೆ ಹೋದಾಗ. ಗಂಡಸರಿಗೆ ಅದು ಇಸ್ ಅ ಸ್ಟ್ರೆಸ್ ಬಸ್ಟರ್, ಆದ್ರೆ ಹೆಣ್ಣು ಮಕ್ಕಳಿಗೆ ಸ್ಟ್ರೆಸ್ ಇಲ್ಲದ ಮನಸ್ಸು ಬೇಕು. ನಿಮ್ಮ ಹೆಂಡತಿ ಯಾವಾಗ್ಲಾದ್ರೂ ನಿರಾಕರಿಸಿದರೆ ಮುಖ ಸಿಂಡಿಸಿಕೊಳ್ಳಬೇಡಿ. ಅವಳ ಪಕ್ಕ ಕುಳಿತು ಅವಳ ಸಮಸ್ಯೆ ಏನು ಅಂತ ಕೇಳಿ. ಅಡುಗೆ ಮನೆಯಲ್ಲಿ ಒಂದು ಕೈ ಸಹಾಯ ಮಾಡಿ, ಮಕ್ಕಳನ್ನ ನೋಡಿಕೊಳ್ಳಿ, ಅವಳ ಮನಸ್ಸಿನ ಭಾರ ಇಳಿಸಿ ನೋಡಿ. ಆಗ ಆಕೆಗೆ ನಿಮ್ಮ ಸಾಮೀಪ್ಯ ಬೇಕು ಅನಿಸುತ್ತೆ. ನೆನಪಿರಲಿ, ಬೆಡ್ರೂಮ್ನಲ್ಲಿ ಪ್ರೀತಿ ಹುಟ್ಟೋದು ರಾತ್ರಿಯಲ್ಲ, ಅದು ಹಗಲು ಪೂರ್ತಿ ನೀವು ಆಕೆಯ ಜೊತೆ ಹೇಗೆ ನಡೆದುಕೊಳ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತದೆ. ಪ್ರೀತಿ ಅಂದ್ರೆ ಕೇವಲ ದೇಹಗಳ ಮಿಲನ ಅಲ್ಲ, ಅದು ಪರಸ್ಪರರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸುಗಳ ಮಿಲನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಜಾನ್ವಿ.